ನಮಸ್ಕಾರ ಸ್ನೇಹಿತರೆ. ಪ್ರಕೃತಿಯು ಹಳೆಯ ಎಲೆಗಳನ್ನು ಉದುರಿಸಿ ಹೊಸ ಚಿಗುರನ್ನು ತೊಟ್ಟು ನಗುವ ಕಾಲವೇ ಚೈತ್ರಮಾಸ. ಕೋಗಿಲೆಯ ಗಾಯನ, ಮಾವಿನ ಹೂವಿನ ಘಮಲು ಇವೆಲ್ಲವೂ ಸಾರುತ್ತಿರುವುದು ಒಂದೇ ಸಂದೇಶ: ಹಳೆಯದು ಮುಗಿದಿದೆ, ಹೊಸತು ಆರಂಭವಾಗಿದೆ. ನಾವು ಕೂಡ ಇಂದು ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ. ಆದರೆ ಇದು ಕೇವಲ ಪಂಚಾಂಗದ ಬದಲಾವಣೆಯಲ್ಲ, ಇದು ನಮ್ಮ ಮನಸ್ಥಿತಿಯ ಬದಲಾವಣೆಯಾಗಬೇಕು. ಕಳೆದ ವರ್ಷ ನೀವು ಸೋತಿರಬಹುದು, ಅವಮಾನ ಅನುಭವಿಸಿರಬಹುದು, ಅಥವಾ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗದೇ ಇರಬಹುದು. ಆದರೆ ನೆನಪಿಡಿ, ಯುಗಾದಿ ಎಂದರೆ ಕೇವಲ ಹಬ್ಬವಲ್ಲ, ಅದು ನಮಗೆ ಸಿಕ್ಕಿರುವ ರೀಸೆಟ್ ಬಟನ್. ಜೀವನದಲ್ಲಿ ಹೊಸ ಅಧ್ಯಾಯ ಬರೆಯಲು ಪ್ರಕೃತಿಯೇ ನೀಡಿದ ಶುಭ ಮುಹೂರ್ತವಿದು. ಯುಗಾದಿಯ ಅತಿ ದೊಡ್ಡ ಪಾಠವಿರುವುದು ಆ ಬೇವು ಬೆಲ್ಲದಲ್ಲಿ. ನಾವು ಹಬ್ಬದ ದಿನ ಅದನ್ನು ತಿನ್ನುತ್ತೇವೆ, ಆದರೆ ಅದರ ಅರ್ಥವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೇವಾ? ಬೇವಿಲ್ಲದೆ ಬೆಲ್ಲದ ಸಿಹಿ ತಿಳಿಯದು. ಇಲ್ಲಿ ಒಂದು ಪುಟ್ಟ ಕಥೆ ನೆನಪಾಗುತ್ತಿದೆ. ಒಂದು ಊರಿನಲ್ಲಿ ಒಬ್ಬ ಶಿಲ್ಪಿ ಇದ್ದ. ಅವನಿಗೆ 2 ಸುಂದರವಾದ ಕಲ್ಲುಗಳು ಸಿಕ್ಕವು. ಅವನು ಮೊದಲ ಕಲ್ಲನ್ನು ತೆಗೆದುಕೊಂಡು ಉಳಿ ಸುತ್ತಿಗೆಯಿಂದ ಕೆತ್ತಲು ಶುರು ಮಾಡಿದ. ಆ ಕಲ್ಲು ನೋವಿನಿಂದ ಕಿರುಚಾಡಿತು. ನನಗೆ ನೋವಾಗುತ್ತಿದೆ, ನನ್ನನ್ನು ಕೆತ್ತಬೇಡ ಎಂದು ಬೇಡಿಕೊಂಡಿತು. ಶಿಲ್ಪಿ ಕನಿಕರದಿಂದ ಅದನ್ನು ಹಾಗೆಯೇ ಬಿಟ್ಟ. ನಂತರ 2ನೇ ಕಲ್ಲನ್ನು ಕೆತ್ತಲು ಶುರು ಮಾಡಿದ. ಆ ಕಲ್ಲು ನೋವನ್ನು ಅನುಭವಿಸಿತು, ಆದರೆ ತಾಳ್ಮೆಯಿಂದ ಇತ್ತು. ಶಿಲ್ಪಿ ಆ ಕಲ್ಲನ್ನು ಕೆತ್ತಿ ಒಂದು ಸುಂದರವಾದ ದೇವರ ವಿಗ್ರಹ ಮಾಡಿದ. ಜನರು ಆ ವಿಗ್ರಹವನ್ನು ದೇವಸ್ಥಾನದಲ್ಲಿಟ್ಟು ಪೂಜಿಸಿದರು. ಕೆತ್ತಿಸಿಕೊಳ್ಳಲು ನಿರಾಕರಿಸಿದ ಮೊದಲ ಕಲ್ಲನ್ನು ದೇವಸ್ಥಾನದ ಹೊರಗೆ ಕಾಯಿ ಒಡೆಯಲು ಇಟ್ಟರು. ಈಗ ಆ ಕಲ್ಲು ಪ್ರತಿದಿನ ಕಾಯಿ ಒಡೆಯುವ ಏಟು ತಿನ್ನುತ್ತಿದೆ, ನೋವು ಅನುಭವಿಸುತ್ತಿದೆ. ಪಾಠ: ಗೆಳೆಯರೇ, ನಮ್ಮ ಜೀವನವೂ ಅಷ್ಟೇ. ಈಗ ನೀವು ಪಡುವ ಕಷ್ಟಗಳು ಬೇವು, ಶಿಲ್ಪಿ ಹಾಕುವ ಉಳಿ ಏಟುಗಳಿದ್ದಂತೆ. ಅದನ್ನು ತಾಳ್ಮೆಯಿಂದ ಸಹಿಸಿಕೊಂಡರೆ ಭವಿಷ್ಯದಲ್ಲಿ ನೀವು ದೇವರಂತೆ ಪೂಜಿಸಲ್ಪಡುತ್ತೀರಿ. ಕಷ್ಟಗಳಿಗೆ ಹೆದರಿ ಓಡಿದರೆ ಜೀವನವಿಡೀ ಕಾಯಿ ಒಡೆಯುವ ಕಲ್ಲಿನಂತೆ ಏಟು ತಿನ್ನಬೇಕಾಗುತ್ತದೆ. ಬೇವು ಮತ್ತು ಬೆಲ್ಲ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವವನೇ ನಿಜವಾದ ಸ್ಥಿತಪ್ರಜ್ಞ. ಅನೇಕರು ಹೇಳುತ್ತಾರೆ, ನನ್ನ ಸಮಯ ಸರಿಯಿಲ್ಲ, ಅದಕ್ಕೆ ನಾನು ಯಶಸ್ವಿಯಾಗುತ್ತಿಲ್ಲ ಎಂದು. ಆದರೆ ಗೆಳೆಯರೇ, ಸಮಯ ಯಾರಿಗೂ ಕಾಯುವುದಿಲ್ಲ. ನಾವೇ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಈ ಹೊಸ ವರ್ಷದಲ್ಲಿ ನೀವು ಮಾಡಬೇಕಾದ 3 ಪ್ರಮುಖ ಸಂಕಲ್ಪಗಳು ಇಲ್ಲಿವೆ. ಸಂಕಲ್ಪ 1: ನಿಮ್ಮನ್ನು ನೀವು ನಂಬಿ. ಬೇರೆಯವರು ನಿಮ್ಮ ಬಗ್ಗೆ ಏನು ಹೇಳುತ್ತಾರೆ ಎಂಬುದು ಮುಖ್ಯವಲ್ಲ. ನಿಮ್ಮ ಕನಸಿನ ಮೇಲೆ ನಿಮಗೆ ನಂಬಿಕೆ ಇರಲಿ. ಕಾಲೆಳೆಯುವವರು 1000 ಜನ ಇರುತ್ತಾರೆ, ಆದರೆ ಕೈಹಿಡಿದು ನಡೆಸುವವನು ನಿಮ್ಮೊಳಗಿರುವ ನೀವು ಮಾತ್ರ. ಸಂಕಲ್ಪ 2: ಪ್ರತಿದಿನದ ಪ್ರಯತ್ನ. ದೊಡ್ಡ ಗುರಿಗಳನ್ನು ಸಾಧಿಸಬೇಕಾದರೆ ಸಣ್ಣ ಸಣ್ಣ ಹೆಜ್ಜೆಗಳು ಮುಖ್ಯ. ಈ ಯುಗಾದಿಯ ಈ ದಿನದಿಂದಲೇ ನಿಮ್ಮ ಕೆಲಸದ ವೇಗವನ್ನು ಹೆಚ್ಚಿಸಿ. ನಾಳೆ ಮಾಡೋಣ ಎಂಬ ಸೋಮಾರಿತನವನ್ನು ಈ ವರ್ಷದ ಬೇವಿನಲ್ಲಿ ಸೇರಿಸಿ ಜಗಿಯಿರಿ. ಸಂಕಲ್ಪ 3: ಕಲಿಕೆಯನ್ನು ನಿಲ್ಲಿಸಬೇಡಿ. ಪ್ರಕೃತಿ ಹೇಗೆ ಹೊಸ ಚಿಗುರನ್ನು ಪಡೆಯುತ್ತದೋ ಹಾಗೆಯೇ ನೀವು ಹೊಸ ಕೌಶಲ್ಯಗಳು, ಸ್ಕಿಲ್ಸ್ಗಳನ್ನು ಕಲಿಯಿರಿ. ಜಗತ್ತು ವೇಗವಾಗಿ ಬದಲಾಗುತ್ತಿದೆ. ನೀವು ಬದಲಾವಣೆಯಾದರೆ ಹಿಂದೆ ಉಳಿಯುತ್ತೀರಿ. ಯಶಸ್ಸು ಎನ್ನುವುದು ಲಾಟರಿಯಲ್ಲ, ಅದು ನಿರಂತರ ಪರಿಶ್ರಮದ ಫಲ. ಇದನ್ನು ಚೀನಾದ ಬಿದಿರಿನ ಮರದ ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಒಬ್ಬ ರೈತ ಚೀನಾದ ಬಿದಿರಿನ ಬೀಜವನ್ನು ಬಿತ್ತುತ್ತಾನೆ. ಅವನು ಪ್ರತಿದಿನ ನೀರು ಹಾಕುತ್ತಾನೆ, ಗೊಬ್ಬರ ಹಾಕುತ್ತಾನೆ. 1 ವರ್ಷ ಕಳೆಯಿತು, 2 ವರ್ಷ ಕಳೆಯಿತು, 3 ವರ್ಷ, 4 ವರ್ಷ ಕಳೆದರೂ ನೆಲದಿಂದ ಒಂದು ಪುಟ್ಟ ಚಿಗುರು ಹೊರಬರಲಿಲ್ಲ. ಜನರು ಅವನನ್ನು ನೋಡಿ ನಗುತ್ತಿದ್ದರು. ಆದರೆ 5ನೇ ವರ್ಷದಲ್ಲಿ, ಕೇವಲ 6 ತಿಂಗಳಲ್ಲಿ ಆ ಬಿದಿರಿನ ಮರ 90 ಅಡಿ ಎತ್ತರಕ್ಕೆ ಬೆಳೆಯಿತು. ಪ್ರಶ್ನೆ ಏನೆಂದರೆ, ಆ ಮರ 6 ತಿಂಗಳಲ್ಲಿ ಬೆಳೆಯಿತು ಅಥವಾ 5 ವರ್ಷಗಳಲ್ಲಿ ಬೆಳೆಯಿತು? ಖಂಡಿತ 5 ವರ್ಷಗಳಲ್ಲಿ. ಆ 4 ವರ್ಷಗಳ ಕಾಲ ಅದು ತನ್ನ ಬೇರುಗಳನ್ನು ನೆಲದಾಳಕ್ಕೆ ಇಳಿಸುತ್ತಿತ್ತು, ಶಕ್ತಿಯನ್ನು ಸಂಗ್ರಹಿಸುತ್ತಿತ್ತು. ಪಾಠ: ನಿಮ್ಮ ಪ್ರಯತ್ನವೂ ಅಷ್ಟೇ. ನೀವು ಈಗ ಪಡುತ್ತಿರುವ ಕಷ್ಟದ ಫಲ ತಕ್ಷಣ ಸಿಗದೇ ಇರಬಹುದು. ಜನರು ನಿಮ್ಮನ್ನು ನೋಡಿ ನಗಬಹುದು, ಆದರೆ ನೆನಪಿಡಿ, ನೀವು ನಿಮ್ಮ ಬೇರುಗಳನ್ನು ಗಟ್ಟಿ ಮಾಡುತ್ತಿದ್ದೀರಿ. ತಾಳ್ಮೆಯಿಂದ ನಿರಂತರ ಪ್ರಯತ್ನ, ಕನ್ಸಿಸ್ಟೆನ್ಸಿ ಮಾಡಿ. ಚೈತ್ರದ ಗಾಳಿ ಬೀಸಿದಾಗ ಒಣಗಿದ ಮರವೂ ಚಿಗುರುತ್ತದೆ ಅಂದ ಮೇಲೆ ಸರಿಯಾದ ಸಮಯ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುವುದಿಲ್ಲವೇ? ಖಂಡಿತ ಸಿಗುತ್ತದೆ. ಕೊನೆಯದಾಗಿ, ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಕೇವಲ ಹೊಸ ಉಡುಪು, ಹೊಸ ಸಿಹಿಯನ್ನು ಮಾತ್ರ ತರದಿರಲಿ. ಬದಲಾಗಿ ಹೊಸ ಆಲೋಚನೆ, ಹೊಸ ಹಠ ಮತ್ತು ಗೆಲ್ಲುವ ಹಠವನ್ನು ತರಲಿ.
ಕಳೆದ ವರ್ಷದ ಕಹಿ ನೆನಪುಗಳನ್ನು ಸುಟ್ಟುಹಾಕಿ ಈ ವರ್ಷದ ಹೊಸ್ತಿಲಲ್ಲಿ ಹೊಸ ಭರವಸೆಯ ದೀಪ ಹಚ್ಚಿ. ಒಮ್ಮೆ ಕೆಳಗಡೆ ಬಿದ್ದರೂ ಚಿಂತೆಯಿಲ್ಲ, ಎದ್ದು ನಿಂತು ಓಡಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಹಳೆಯ ದೂರುಗಳನ್ನು ಮರೆತುಬಿಡಿ, ಹೊಸ ದಾರಿಯನ್ನು ಹುಡುಕಿ. ಗೆಲುವು ನಿಮ್ಮದಾಗಲಿದೆ. ನಿಮಗೂ ಮತ್ತು ನಿಮ್ಮ ಸಕಲ ಕುಟುಂಬ ವರ್ಗದವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.